ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿರ್ತಕ್ಕಂಥ ಕೆಲವು ನಿಯಮಗಳನ್ನು ಅನುಸರಿಸ್ತೇ ಹೋದಾಗ, ಗರ್ಭವತಿ ಆದಾಗ ಈ ನಿಯಮಗಳನ್ನು ಅನುಸರಿಸದೇ ಇದ್ದಾಗ ಸಾಧಾರಣವಾಗಿ ನಮಗೆ ಗರ್ಭಪಾತ ಉಂಟಾಗ್ತಕ್ಕಂಥದ್ದು, ನಂತರ ಅಬಾರ್ಷನ್ ಆಗ್ತಕ್ಕಂಥದ್ದು ಇವೆಲ್ಲ ಉಂಟಾಗತ್ತೆ. ಅದಕ್ಕೆ ನಾವು ಈ ಗರ್ಭಿಣಿ ಸ್ತ್ರೀಯರ ಧರ್ಮಗಳನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಅಂದ್ರೆ ಗರ್ಭಿಣಿ ಸ್ತ್ರೀಯ ಸಾಧಾರಣವಾಗಿ ಗರ್ಭದಲ್ಲಿ ಒಂದು ಮಗುವಿನ ಪಿಂಡೋತ್ಪತ್ತಿ ಅಂತ ಕರೀತಾರೆ. ಅಂದರೆ ಒಂದು ಗಂಡು ಹೆಣ್ಣು ಸೇರಿದಾಗ ಒಂದು ಪಿಂಡ ಉತ್ಪತ್ತಿ ಆದಾಗ ಅದು ಭ್ರೂಣವಾಗಿ ನಂತರ ಮಗುವಾಗಿ ಬೆಳಿಬೇಕಂದ್ರೆ ನವಗ್ರಹಗಳ ಅನುಗ್ರಹ ಇರಬೇಕು. ನೋಡಿ, ನಮ್ಗೆ ರಕ್ತವನ್ನು ಕೊಡ್ತಕ್ಕಂಥವನು ಕುಜ, ಬುಧ ಚರ್ಮವನ್ನು ಕೊಡ್ತಾನೆ, ಮಾಂಸಖಂಡಗಳನ್ನ ಮೂಳೆಯನ್ನು ಕೊಡ್ತಕ್ಕಂಥವನು ಶನಿ. ಅದೇ ರೀತಿಯಾಗಿ ಅವಯವಗಳನ್ನ ಅಂದ್ರೆ ಹೃದಯವನ್ನ ರವಿ ಕೊಡ್ತಾನಂತೆ, ಮುಖೇನಹ ಅಂದ್ರೆ ಶೋಣಿತ ಅಂದ್ರೆ ಶುಕ್ರನ್ ಕೊಡ್ತಾನಂತೆ. ಹಾಗೆ ನವಗ್ರಹಗಳು ಒಂದೊಂದು ರೀತಿಯಾದಂತ ಅವರ ಕರ್ತವ್ಯವನ್ನು ಮಾಡಿ ಒಂದು ಭ್ರೂಣ ಇದ್ದಿರ್ತಕ್ಕಂಥ ಒಂದು ಮಗುವನ್ನಾಗಿ ಮಾಡುವಂತ ಶಕ್ತಿ ನವಗ್ರಹಗಳಿಗಿದೆ. ಇದು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಎಲ್ಲರೂ ಕರೆ ಮಾಡಿ ಕೇಳೋದು ಏನಂತಂದ್ರೆ, ಗುರುಗಳೇ ನಮಗೆ 2 ತಿಂಗಳಿಗೆ 3 ತಿಂಗಳಿಗೆ ನಮಗೆ ಗರ್ಭಪಾತ ಆಯ್ತು, ಇದಾಯ್ತು, ಅಬಾರ್ಷನ್ ಆಯ್ತು, ಸಮಸ್ಯೆಗಳಾಯ್ತು ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹಿಂದಿನ ಕಾಲದಲ್ಲಿ ದೊಡ್ಡವರಿಗೆ ಈಗ ರೀತಿಯಂತ ವೈದ್ಯಕೀಯ ಸೌಲಭ್ಯಗಳು ಇರಲಿಲ್ಲ ಆಗಿನ ಸಂದರ್ಭದಲ್ಲಿ. ಆದರೂ 10-11 ಜನ ಮಕ್ಕಳು ಹುಟ್ಟುತ್ತಾ ಇದ್ರು. ಆದ್ರೆ ಈಗಿನ ಸಂದರ್ಭದಲ್ಲಿ 1-2 ಮಗುವಿಗೆ ಗರ್ಭಪಾತ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನ ಆ ಪಾಲನೆಯನ್ನ ನಾವು ಬಿಟ್ಬಿಡ್ತಾ ಇದೀವಿ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ನೋಡಿ, ಗರ್ಭಿಣಿ ಆದ ತಕ್ಷಣ 2 ತಿಂಗಳು ಆದ ತಕ್ಷಣ ಆ ಸಂದರ್ಭದಿಂದ ತುಂಬಾ ಸೂಕ್ಷ್ಮ ಶರೀರ ಆಗಿರುತ್ತೆ ತಾಯಿದು. ಅದು ಹೇಗಿರುತ್ತೆ ಅಂತಂದ್ರೆ, ತಾಯಿ ತೆಗೆದುಕೊಳ್ತಕ್ಕಂಥ ಯಾವುದೇ ರೀತಿಯ ಪದಾರ್ಥ, ಊಟ ಆಗಬಹುದು, ಆಕೆಯ ಮನಸ್ಥಿತಿ ಆಗಬಹುದು, ಇವು ಸರಿಯಾಗಿ ಇಲ್ಲದೆ ಇದ್ದಲ್ಲಿ ಏನಾಗುತ್ತೆ ಅಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ಅದಕ್ಕೆ ನಾವು ಮಗು ಹುಟ್ಟಿದ ಮೇಲೆ ಹೊಕ್ಕಳು ಬೆಳೆಯನ್ನು ಕಟ್ ಮಾಡ್ತೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಪುರಾಣಗಳಲ್ಲಿ ಏನಿದೆ ಅಂತಂದ್ರೆ, ಒಂದು ಕೃಷ್ಣ ತನ್ನ ತಂಗಿಗೆ ನೋಡಿ ಯುದ್ಧವನ್ನ ಮಹಾಭಾರತದಲ್ಲಿ ಯುದ್ಧವನ್ನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಅಭಿಮನ್ಯುಗೆ ಹೊಟ್ಟೆಯಲ್ಲಿರ್ತಕ್ಕಂಥ ಅಭಿಮನ್ಯು ಎಲ್ಲವನ್ನ ತಿಳ್ಕೊಂಡ. ಆದರೆ ತಂಗಿ ಮಲಗಿದ್ರು, ಆದ್ರೂ ಕೂಡ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಎಲ್ಲಾನ ಕೇಳಿಸ್ಕೊಂಡು ಅಭಿಮನ್ಯು ಯುದ್ಧಕಾಂಡಕ್ಕೆ ಹೋಗಾಗ ತಿಳ್ಕೊಂಡೇ ಹೊರತು ಮತ್ತೆ ಹಿಂತಿರುಗಿ ಬರುವಂತ ದಾರಿ ಗೊತ್ತಾಗ್ಲಿಲ್ಲ. ಎರಡನೇದಾಗಿ ಭಕ್ತ ಪ್ರಹ್ಲಾದ ಕೂಡ ಅಷ್ಟೇ, ನಾರದರ ಅನುಗ್ರಹ ಆಶೀರ್ವಾದದಿಂದ ಆ ಕಥೆಗಳನ್ನ ಕೇಳ್ತಾ ಇದ್ದಿದ್ರಿಂದ ಪ್ರಹ್ಲಾದ ಹುಟ್ಟಿದ ಮೇಲೆ ನಾರಾಯಣನ ಭಕ್ತನಾದ. ನಂತರ ಇನ್ನೊಂದು ಉದಾಹರಣೆ ನಾವು ತಗೋಬೇಕಂದ್ರೆ, ನಮ್ಮ ಛತ್ರಪತಿ ಶಿವಾಜಿ ಏನಿದ್ದಾರೆ, ಆ ಛತ್ರಪತಿ ಶಿವಾಜಿ ಕೂಡ ತನ್ನ ತಾಯಿ ವೀರ ಕಥೆಗಳನ್ನ ಓದ್ತಾ ಇದ್ಲು ಶಿವಾಜಿ ತಾಯಿ. ಹಾಗಾಗಿ ಹುಟ್ಟಿದ ಮೇಲೆ ಶಿವಾಜಿ ಕೂಡ ಅಷ್ಟೇ ವೀರ ಯೋಧನಾದ. ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು, ಪ್ರತಿ ವಿಚಾರದಲ್ಲಿ ಗರ್ಭಿಣಿಯರು ಏನು ನೀವು ಓದುತ್ತೀರೋ ಒಳ್ಳೇದು, ಅದು ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಮೇಲೆ ಪರಿಣಾಮ ಆಗತ್ತೆ. ಅದಕ್ಕೆ ಗರ್ಭಿಣಿಯ ಧರ್ಮಗಳೇನಂತಂದ್ರೆ, ಯಾವತ್ತು ಗರ್ಭಿಣಿ ಹೆಂಗಸನ್ನ ವಾಸ್ತುವಿನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೈಋತ್ಯ ದಿಕ್ಕಿನಲ್ಲಿರ್ತಕ್ಕಂಥ ರೂಮಿನಲ್ಲಿ ಗರ್ಭಿಣಿಯನ್ನ ವಾಸ ಮಾಡ್ಲಿಕ್ಕೆ ಬಿಡ್ಬೇಕಂತ. ಗರ್ಭಿಣಿ ಇರ್ತಕ್ಕಂಥ ಆ ಕೋಣೆಯಲ್ಲಿ ಶುಭ್ರವಾಗಿರ್ತಕ್ಕಂಥ ಗಾಳಿ, ಶುಭ್ರವಾದ ವಾತಾವರಣ, ಶುಭ್ರವಾಗಿರ್ತಕ್ಕಂಥ ದರ್ಶನ, ದೇವರ ದರ್ಶನ, ಶುಭ್ರವಾಗಿರ್ತಕ್ಕಂಥ ಮನಸ್ಥಿತಿ ಇರುವಂತೆ ನೋಡ್ಕೋಬೇಕು ಅಂತ ಹೇಳ್ತಾರೆ.